ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಎಂಬ ನಂಬಿಕೆಯಲ್ಲಿ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಸಲ್ಲಿಸುತ್ತೇವೆ. ಆದರೆ ಇಲ್ಲಿ ಕ್ರೂರಿಗಳು ಹಸುವಿನ ಮೇಲೆ ವಿಕೃತಿ ಮೆರೆದಿದ್ದಾರೆ. ಹಸುವಿನ ಕೆಚ್ಚಲು ಕುಯ್ದು ಕ್ರೌರ್ಯ ಎಸಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣ ಮಾಸೋಕ್ ಮುಂಚೆನೆ ಅದೇ ರೀತಿಯ ಮತ್ತೊಂದು ಘಟನೆ ಆಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸೂಲಿವಾರ ಗ್ರಾಮದಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಲಾಗಿದೆ. ತನ್ನ ಜಮೀನಿನಲ್ಲಿ ಹಸು ಮೇಯೋಕೆ ಬಂದಿದೆ ಅನ್ನೋ ಕಾರಣಕ್ಕೆ ಹಳೆ ದ್ವೇಷದಿಂದ ಗುರುಸಿದ್ದಪ್ಪ ಅನ್ನೋರು ಹಸುವಿನ ಕೆಚ್ಚಲು ಕತ್ತರಿಸಿದ್ದಾರೆ ಅಂತ ಹಸುವಿನ ಮಾಲೀಕ ಮರಿ ಬಸವಯ್ಯ ಆರೋಪಿಸುತ್ತಿದ್ದಾರೆ. ಹಸು ನೋವು ತಾಳೋಕಾಗದೆ ಸತತ 4 ಗಂಟೆಗಳ ಕಾಲ ಚಿಕಿತ್ಸೆ ಕೊಟ್ಟರು ನರಳಿ ಒದ್ದಾಡಿ ಮೃತಪಟ್ಟಿದೆ. ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ದನಗಳೆಲ್ಲ ಆಚೆಗೆ ಬಿಟ್ಟಿರ್ತೀವಿ. ಅದೇ ರೀತಿ ನಾವು ಇವತ್ತು ಹೋಗಿತ್ತು. ಅವರು ಅಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಏನೋ ಅದಕ್ಕೆ ಬಲವಾದ ಆಯುಧದಿಂದ ಏನೋ ಹೊಡೆದಿರೋ ಥರ ಕಾಣ್ತದೆ. ಅಲ್ಲೇ ಬಿದ್ದಿತ್ತು. ಮತ್ತು ನಮ್ಮ ಹುಡುಗರು ಹೋಗಿ ಎದುರಿಸ್ಕೊಂಡವ್ರೆ. ಬರಬೇಕಾದ್ರೆ ಅಷ್ಟೊತ್ತಿಗೆ ಡಾಕ್ಟ್ರು ಕೂಡ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆದರೂ ಉಳಿಲಿಲ್ಲ. ಅವ್ರ ಮೇಲೆ ಒಂದು ಸ್ವಲ್ಪ ಅನುಮಾನ ಅಷ್ಟೇ. ಜಮೀನು ಮಾಲೀಕರಾದ ಗುರುಸಿದ್ದಪ್ಪ ಅವರ ಫ್ಯಾಮಿಲಿ ಮೇಲೆ ಅನುಮಾನ. ನಮಗೂ ಅವ್ರಿಗೂ ಆಗಲ್ಲ. ಹಿಂದೆ ಬೇರೆ ಗಲಾಟೆ ಆಗಿತ್ತು. ಅಲ್ಲ ಹಸು ಮೇಯಕ್ಕೆ ಏನೂ ಇಲ್ಲ. ಎಲ್ಲ ಹುಡ್ತಿರೋ ಭೂಮಿ, ಏನು ಮೇವೇ ಇಲ್ಲ. ಅದೇ ಹಳೆ ವೈಷಮ್ಯ ಇಟ್ಕೊಂಡು ಆ ಥರ ಮಾಡಿರ್ಬೋದು ಅಂತ ಅನುಮಾನ. ಅದೇ ಬಂದು ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ FIR ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಪ್ರೊಸೆಸ್ಸಲ್ಲಿ. ಹಸುವಿನ ಮಾಲೀಕ ಮರಿ ಬಸವಯ್ಯ ಹಾಗೂ ಗುರುಸಿದ್ದಪ್ಪ ಅವರ ಜಮೀನುಗಳು ಅಕ್ಕಪಕ್ಕದಲ್ಲೇ ಇದೆ. ಹಲವು ವರ್ಷಗಳಿಂದ ಇವರಿಬ್ಬರ ನಡುವೆ ಹಳೆ ದ್ವೇಷ ಇತ್ತಂತೆ. ಮರಿ ಬಸವಯ್ಯ ಸೂಲಿವಾರ ಗ್ರಾಮದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿದ್ರಂತೆ. 1 ತಿಂಗಳ ಹಿಂದೆ ನಡೆದ KMF ಚುನಾವಣೆಗೆ ಹನುಮಂತಯ್ಯ ಅನ್ನೋ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಅವರ ಆಪ್ತನೇ ಈ ಗುರುಸಿದ್ದಪ್ಪ. ಹನುಮಂತಯ್ಯನವರಿಗೆ ಮತ ಹಾಕಿಲ್ಲ ಅನ್ನೋ ದ್ವೇಷದಿಂದಲೂ ಈ ಕೃತ್ಯ ನಡೆದಿರಬಹುದು ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಸಿಟ್ಟು ಕೋಪ ಇದ್ರು ನಮ್ಮ ಜೊತೆ ಮಾತಾಡಬೇಕೇ ಹೊರತು ಹಸುವನ್ನ ಸಾಯಿಸೋದಲ್ಲ ಅಂತ ಮರಿ ಬಸವಯ್ಯ ಅವರ ಪತ್ನಿ ಭಾಗ್ಯಮ್ಮ ಕಣ್ಣೀರು ಹಾಕಿದ್ರು. ಯಾವಾಗ ಗೊತ್ತಾಯ್ತು? ನಮಗೆ ಸಾಯಂಕಾಲ ಆಸ್ಪತ್ರೆಗಿದ್ದಾಗ ನಮ್ಮ ಮಗ ಫೋನ್ ಮಾಡ್ದ ಸರ್. ಅವರು ನಮಗೆ ವೈರತ್ವ ಐತೆ, ಅವರೇ ಮಾಡಿರೋದು, ಇನ್ಯಾರು ಮಾಡಿಲ್ಲ. ಅದರಿಂದಲೇ ನಾವು ಜೀವನ ಮಾಡ್ತಾ ಇದ್ವಲ್ಲ ಸರ್. ಹಾಲು ಹಾಕೊಂಡು ಹಿಂಗೆ ಮಾಡಿಬಿಟ್ರಲ್ಲ. ಹಿಂಗೆ ಮನುಷ್ಯರ ಮೇಲೆ ಹೊಡೆದಾಡ್ಲಿಬೇಕಾರೆ ಏನೋ ವೈರತ್ವ ಇದ್ರೆ ಎದುರುಗಳ ಕೇಳಬೇಕಾಯ್ತು. ಹಸು ಮೇಲೆ ತೋರಿಸೋದು ಸರ್ ಅವನು. ಅದು ಅಲ್ಲೇ ಹಸು ಬಿದ್ದಿದ್ರೆ ಅವಾಗ ಗೊತ್ತಾಗಿರೋದು. ನಮ್ಮ ಹುಡುಗ ಏನೋ ಬಿಸಿರಲ್ಲಿ ಹೊಡ್ಕೊಂಬತ್ತಾ ಇದ್ದ. ಅಲ್ಲಿ ಏನೋ ಟ್ರೀಟ್ಮೆಂಟ್ಸ್ ಕೊಡ್ಸೋಕ್ಕೆ ಅಂತ ನಾವು ಆಸ್ಪತ್ರೆಯಿಂದ ಬರೋಷ್ಟೊತ್ತಿಗೆ ಅವಾಗ ಡಾಕ್ಟ್ರು ಬಂದು ಇದು ಮಾಡಿದ್ದಾರೆ ಅಂತೆ. ಅದು ತಂತಿಲಿ ಪರ್ಚ್ಕೊಂಡ್ರೆ ಅಷ್ಟಾಗುತ್ತಾ ಸರ್ ಗಾಯ? ಹೇಳಿ ನೀವೇ ನೋಡಿ. ಅದು ಕತ್ತರಿಸಿರೋದೇ ಅಲ್ವಾ ಸರ್ ಅದು? ನಾವು ಅವರು ಜಮೀನಲ್ಲಿ ಅವ್ರು ಅಲ್ಲೇ ಇದು ಮಾಡ್ತಾ ಇದ್ರಂತೆ, ಅವರೇ ಮಾಡಿರೋದು. ಇನ್ನು ಘಟನಾ ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೃತ್ಯವನ್ನ ಯಾರು ನಡೆಸಿದ್ರು, ಯಾರ ಮೇಲೆ ಅನುಮಾನ ಇದೆ ಅಂತ ಹಸುವಿನ ಮಾಲಕರಿಂದ ಮಾಹಿತಿ ಪಡೆದಿದ್ದಾರೆ. ಮರಿ ಬಸವಯ್ಯ ಅವರ ಜಮೀನಿನಲ್ಲೇ ಹಸುವಿನ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.